ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಪೂಜಾ ಬಿ ಎಚ್ ಕನ್ನಡ ವ್ಲಾಗ್ ಚಾನಲ್. ಇವತ್ತಿನ ವ್ಲಾಗಲ್ಲಿ ಏನೆಲ್ಲ ನಡೀತಿದೆ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಂತ ಬೆಳಗ್ಗೆಯಿಂದ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಟೈಮು ಕಮ್ಮಿ ಇತ್ತು, ಹಾಗಾಗಿ ಮಾಡೋಕ್ಕಾಗಲಿಲ್ಲ. ಇವಾಗ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಏನು ಮಾಡತ್ತೀನಪ್ಪ ಅಂದರೆ ಶೇಂಗಾ ಹೋಳಿಗೆ ಮಾಡ್ತಾಯಿದ್ದೀನಿ. ಉತ್ತರ ಕರ್ನಾಟಕ ಸ್ಪೆಷಲ್ಲು ಶೇಂಗಾ ಹೋಳಿಗೆ. ಏನಕ್ಕೆ ಶೇಂಗಾ ಹೋಳಿಗೆ ಮಾಡ್ತಾಯಿದ್ದೀನಿ, ಅದು ಇಷ್ಟೊಂದು ಕ್ವಾಂಟಿಟಿಯಲ್ಲಿ ಏನಕ್ಕೆ ಮಾಡ್ತಾಯಿದ್ದೀನಿ ಅಂತೇಳಿ ಶೇರ್ ಮಾಡ್ತೀನಂತ. ಫಸ್ಟ್ ನೋಡಿರಿ, ಶೇಂಗಾ ಹೋಳಿಗೆ ಮಾಡೋಕೆ ಅಂದರೆ ಭಾಳ ದಿವಸ ಆಯಿತು ನಾನು ಮಾಡಿರಲೇ ಇಲ್ಲ. ಹತ್ತತ್ರ ಒಂದು 10-15 ವರ್ಷನೇ ಆಗೋಯ್ತು ಅನಿಸುತ್ತೆ ನಾನು ಶೇಂಗಾ ಹೋಳಿಗೆ ಮಾಡ್ದಂಗೆ. ಮಾಡಿದ್ದೀನಿ, ಬಟ್ ಹೆಂಗಪ್ಪ ಅಂತಂದ್ರೆ ಯಾರೋ ಒಬ್ರು ಹೆಲ್ಪಿಗೆ ಇರ್ತಿದ್ರು ಜೊತೇಲಿ. ನಾನೇ ಓನಾಗಿ ಏನು ಮಾಡಿರಲಿಲ್ಲ. ಅಮ್ಮನ ಜೊತೆಯಾರಾಗಲಿ ಇಲ್ಲ ಅಕ್ಕ ತಂಗಿ ಹಿಂಗೆ ಯಾರ ಜೊತೆಲಾರ ಇದ್ದಾಗ ಮಾಡಿದ್ದುಂಟು. ಅವರು ಒಂದು ಸ್ವಲ್ಪ ನಾನು ಸ್ವಲ್ಪ ಸೇರ್ ಮಾಡಿದ್ದುಂಟು. ಬಟ್ ನಾನು ಒಬ್ಬಳೇ ಮಾಡಿಲ್ಲ. ಭಾಳ ದಿವಸ ಆಗೋಯ್ತು, ಎಲ್ಲ ಮರ್ತೋದಂಗೆ ಆಗ್ಬಿಟ್ಟಿತ್ತು. ಮತ್ತು ಆವಾಗ ನಾವೆಲ್ಲ ಏನು ಮಾಡ್ತಿದ್ದು, ಗೋಧಿ ಹಿಟ್ಟಲ್ಲಿ ಮಾಡ್ತಾಯಿದ್ವಿ. ಇವಾಗಿನ ಗೋಧಿ ಹಿಟ್ಟು ಅಷ್ಟು ಚೆನ್ನಾಗಿರಂಗಿಲ್ಲ, ಬಂದೂ ಬರೋಂಗಿಲ್ಲ ಅವು ನಮ್ಗೆ ಮಾಡೋಕ್ಕೆ. ಹಂಗಾಗಿ ಇವತ್ತು ಮೈದಾ ಹಿಟ್ಟಲ್ಲಿ ಮಾಡ್ತಾಯಿದ್ದೀನಿ. ಶೇಂಗಾ ಹೋಳಿಗೆನ ಏನಕ್ಕೆ ಮಾಡ್ತಾಯಿದ್ದೀನಪ್ಪ ಅಂತಂದ್ರೆ, ನಯನರ್ ಸ್ಕೂಲಲ್ಲಿ ಫುಡ್ ಫೆಸ್ಟಿವಲ್ ಇದೆ. ಹಾಗಾಗಿ ಶೇಂಗಾ ಹೋಳಿಗೆನ ಮಾಡ್ತಾಯಿರೋದು. ಅವ್ರು ಹೇಳಿದ್ರಂತೆ, ನಾನು ಬೇರೆ ಏನಾರು ಡಿಶ್ ಮಾಡ್ಕೊಡೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಅವ್ರು ಹೇಳಿದ್ದು ಟ್ರೆಡಿಷ್ನಲ್ ಆಗಿರೋಂಥದ್ದು, ಅಂದರೆ ನಮ್ಮ ಹಿಂದಿನ ಕಾಲದಲ್ಲಿ ಏನೆಲ್ಲ ಮಾಡ್ತಿದ್ರು ನೋಡಿರಿ, ಆ ಥರದ ರೆಸಿಪಿಗಳನ್ನು ಮಾಡಿರಿ ಅಂತ ಹೇಳಿದ್ರಂತೆ. ವ್ಯಾಪಾರ ಮಾಡೋಕ್ಕೆ ಬೇಕಲ್ವ, ಅಂದರೆ ಸ್ವಲ್ಪ ಸ್ಪೆಷಲ್ ಆಗಿರಬೇಕು ಅಂದ್ರೆ ಇದು ಸ್ಪೆಷಲ್ ಅಂತ ಹೇಳಿ ನೀವು ಮ್ಯಾಗಿ ಆ ಥರದ್ದೆಲ್ಲ ಮಾಡೋಕ್ಕೆ ಹೋಗಬೇಡಿ, ಸ್ವಲ್ಪ ಟ್ರೆಡಿಷ್ನಲ್ ಆಗಿ ಮಾಡಿ ಅಂತ ಹೇಳಿದರು. ಹಾಗಾಗಿ ನಾನು ಶೇಂಗಾ ಹೋಳಿಗೆನ ಆಯ್ಕೆ ಮಾಡಿಕೊಂಡೆ. ನಾನು ಏನಂಗೆ ಕೇಳಿದಾಗ, ಸರಿ ಮಮ್ಮಿ ಅದನ್ನೇ ಮಾಡಿಕೊಡು ಚೆನ್ನಾಗಿರುತ್ತೆ ಅಂತಂತಂದ್ಲು. ಹಂಗಾಗಿ ಅದಕ್ಕೆ ಮಾಡ್ತಾಯಿರೋದು. ಫ್ರೆಂಡ್ಸ್, ಇಲ್ಲಿ ನೋಡಿರಿ, ಇವಾಗ ಶೇಂಗಾ ಹೋಳಿಗೆ ಮಾಡಾಕತ್ತೀನಿ. ಎಷ್ಟೊತ್ತಾಯ್ತು ಮಾಡಾಕತ್ತಿ, ಇನ್ನೂ ಮುಗಿಯೋಲ್ತು. ಫುಲ್ಲು ಕೈಕಾಲೆಲ್ಲ ನೋವು ಬಂದವು. ಎಷ್ಟು ಹೋಳಿಗೆ ಮಾಡಿನಂದ್ರೆ ಇವತ್ತು ನೋಡಿರಿ, ಎಷ್ಟು ಮಾಡಿದ್ದೀನಿ. ಇಷ್ಟು ಹೋಳಿಗೆ ಹತ್ತತ್ರ ಒಂದು 45-50 ಹೋಳಿಗೆ ಆಗ್ತಾವೆ ಅನ್ಸುತ್ತೆ. ಅಷ್ಟು ಮಾಡೀನಿ. ಇನ್ನೂ ಒಂದು 3 ಅದಾವು. ಹಿಟ್ಟು ಸ್ವಲ್ಪ ಜಾಸ್ತಿ ಆಯಿತು, ಇಲ್ಲಿ ಲಡ್ಸಿಟ್ಟು ನೋಡಿರಿ. ಫುಲ್ ಸಾಕಾಗೋಯ್ತು ನನಗೆ ಇವತ್ತು. ಒಬ್ಬಳೇ ಮಾಡ್ಕೊಳ್ಳೋದು ಅಂದರೆ ಫಸ್ಟ್ ಆವಾಗಲೇ ರೆಡಿ ಮಾಡಿದ್ದೀನಿ ನೋಡಿ. ಟೈಮ್ ಆಲ್ರೆಡಿ 4 ಗಂಟೆ ಆಗಕ್ಕೆ ಬಂತೀನಿ ಅನಿಸುತ್ತೆ. ನೋಡಬೇಕು. ನಿಜ ಫ್ರೆಂಡ್ಸ್, 4 ಗಂಟೆ ಆಗೇ ಹೋಯ್ತು. 4 ಗಂಟೆ ಆಗಕ್ಕೆ ಬಂದಿಲ್ಲ, 4 ಗಂಟೆ ಆಗೇ ಹೋಯ್ತು. 2 ಗಂಟೆಗೆ ಕುತ್ಕೊಂಡಿದ್ದೀನಿ. ಹೋಗ್ತಿತ್ತು ನೋಡಿರಿ, ನಾನು ಆ ಕಡೆಗೆ ಹೋಗೋಷ್ಟೊತ್ತಿಗೆ ಈ ಕಡೆಗೆ ಹೋಗ್ತಿತ್ತು ನೋಡಿ. ಟೈಮ್ ತೋರಿಸ್ಕೊಂಬರೋಷ್ಟೊತ್ತಿಗೆ 2 ಗಂಟೆಗೇ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಶೇಂಗಾ ಹುರಿದು ಹಿಟ್ಟು ಕಲಸಿಟ್ಟು ಅದನ್ನು ಬೆಲ್ಲ ಎಲ್ಲ ಚಚ್ಕೊಂಡು ಪುಡಿ ಮಾಡಿಕೊಂಡು ಮಾಡೋಷ್ಟೊತ್ತಿಗೆ ಯಪ್ಪ ದೇವರೇ, ಏನಕ್ಕೆ ಇಷ್ಟೆಲ್ಲ ಮಾಡಿದ್ದೀನಿ ಅಂದ್ರೆ, ನಯನರ್ ಸ್ಕೂಲಲ್ಲಿ ಫುಡ್ ಫೆಸ್ಟಿವಲ್ ಐತಿ. ಹಾಗಾಗಿ ಮಾಡ್ಕೊಂಬರೋಕ್ಕೆ ಹೇಳಿದ್ರಂತ. ಅಂದರೆ ಸ್ವಲ್ಪ ಟ್ರೆಡಿಷ್ನಲ್ ಆಗಿ ಮಾಡಿರಿ ಅಂತ ಹೇಳಿದ್ರಂತೆ. ನಾನು ಗೋಲ್ಗಪ್ಪ ಮಾಡ್ಕೊಡ್ತೀನಿ ಏನಂತ ಹೇಳಿದ್ದೆ. ಮಮ್ಮಿ ಗೋಲ್ಗಪ್ಪ ಬೇಡ, ನನಗೆ ಟ್ರೆಡಿಷ್ನಲ್ ಆಗಿ ಮಾಡೋಕ್ಕೆ ಹೇಳಿದ್ದಾರೆ ಅಂತಂದ್ಲು. ಅದಕ್ಕೆ ಇನ್ನೇನು ನಮ್ಮ ಸೈಡು ರೊಟ್ಟಿ ಶೇಂಗಾ ಹೋಳ್ಗೆ ಇವೇ ಸ್ವಲ್ಪ ಫೇಮಸ್ ಅಲ್ವ. ಹಾಗಾಗಿ ನನಗೆ ಬರೋದ್ರೊಳಗೆ ಇದೊಂದು ಇತ್ತಲ್ವ ಅಂಥೇಳಿ ಇದನ್ನು ಮಾಡೀನಿ. ನೋಡಪ್ಪ ನೈನನ್ ಬಂದು ಎಕ್ಸ್ಪೀರಿಯೆನ್ಸ್ ಹೆಂಗೆ, ನೈನಂದು ಇದು ಹೆಂಗಿರುತ್ತೆ ನೋಡಮ್ ರಿಯಾಕ್ಷನ್ ಬಂದಮೇಲೆ. ನೋಡಿರಿ ಎಣ್ಣೆ ಎಲ್ಲ ಹೆಂಗೆ ಇದಾಯ್ತು ಅಂತೇಳಿ. ಶೇಂಗಾ ಚೆನ್ನಾಗಿದ್ದು ಅಂತ ಅನಿಸುತ್ತೆ. ಸಿಕ್ಕಾಬಿಟ್ಟೆ ಎಣ್ಣೆ ಬಿಟ್ಟಿದ್ದೆ. ಇಲ್ಲಿ ನೋಡ್ತಿರ್ಬೋದು ನೀವು. ಇದರಲ್ಲೇ ನಾನು ಇದನ್ನು ನೀರು ಹಾಕಿ ಒಂದು ಸ್ವಲ್ಪ ಕಲಿಸ್ಕೊಂಡಿದ್ನಲ್ಲ, ಇದರಲ್ಲೇ ಬಿಟ್ಕೊಂಡಿದ್ದೆ. ಇಲ್ಲಿ ನೋಡಿರಿ, ಇಲ್ಲೊಂದು ಇದರಷ್ಟು ತೆಗೆದಿಟ್ಟು ಇಷ್ಟು ಎಣ್ಣೆ ಬಂದಿತ್ತು ಶೇಂಗಾದಲ್ಲಿ. ಆ ಕಡೆ ಈ ಕಡೆ ಮಾತಾಡ್ತಾ ಕೂತ್ಕೊಂಡು ಒತ್ತಿ ಬಿಡ್ತಾವೆ. ಮತ್ತು ಆಮೇಲೆ ನೋಡೋಕ್ಕೆ ಚೆನ್ನಾಗಿ ಅನ್ಸಲ್ಲ ನೋಡಿರಿ. ತಿನ್ನೋಕ್ಕೇನೋ ಟೇಸ್ಟ್ ಇರುತ್ತೆ, ಬಟ್ ನೋಡೋಕ್ಕೆ ಚೆನ್ನಾಗಿ ಅನ್ಸಲ್ಲ. ಈ ಥರ ಹಿಂಗೆ ಒತ್ತಿಬಿಟ್ಟು ಅಂದರೆ ನೋಡೋಕ್ಕೆ ಚೆನ್ನಾಗಿ ಅನ್ಸಲ್ಲ. ವ್ಯಾಪಾರ ಅಂದ್ರೆ ಫಸ್ಟ್ ನೋಡೋಕ್ಕೆ ಅಟ್ರಾಕ್ಷನ್ ಚೆನ್ನಾಗಿರ್ಬೇಕಲ್ಲ. ಹಾಗಾಗಿ ಒಂದು ಸ್ವಲ್ಪ ಉಳ್ಕೊಂಡು ನೋಡಿರಿ ಪೂರಿ ಮಾಡಿಕೊಟ್ಬಿಡ್ತೀನಿ. ನನಗೆ ಪೂರಿ ಅಂದರೆ ಇಷ್ಟ. ಇಷ್ಟು ಹೋಳಿಗೆ ಅದು ನೋಡಿರಿ. ಇದೊಂದು ಒತ್ತಿತ್ತು, ಇದೆ ಒಂದು 2-3 ಇದಾವೆ. ಒಂದೇ ಯಾಕೆ ಒಂದು 2-3 ಒತ್ತಿಸಿ ನೋಡಿರಿ. ಮಾಡೋ ಅರ್ಜೆಂಟಲ್ಲಿ ಇದಾಗಲ್ಲ. ಇದಾವೆ ಇನ್ನೊಂದು 2-3 ಇಲ್ಲೇ ಇದಾವೆ. ಪರವಾಗಿಲ್ಲ, ತಕ್ಕ ಮಟ್ಟಿಗೆ ಮಾಡ್ಕೊಂಡಿದ್ದೆ. ಫಸ್ಟ್ ಟೈಮ್ ನೋಡಿರಿ ನಾನು ಶೇಂಗಾ ಹೋಳಿಗೆ ನಾನು ಒಬ್ಬಳೇ ಮಾಡಿದ್ದು ಅಂದ್ರೆ ಇದೇ ಫಸ್ಟ್ ಟೈಮು. ಬಿಟ್ಟರೆ ನಮ್ಮ ಅಮ್ಮನ ಜೊತೆ ಹಂಗೆ ಮಾಡ್ತಿದ್ದೆ. ಊರಲ್ಲಿದ್ದಾಗೂ ಯಾರ್ದಾರ ಹೆಲ್ಪ್ ತೊಗೊಂಡು ಮಾಡ್ತಿದ್ದೆ. ಒಬ್ಬಳೇ ಇಷ್ಟು ಹೋಳಿಗೆ ಮಾಡಿರೋದು ಇದೇ ಫಸ್ಟ್ ಟೈಮ್ ನನ್ನ ಲೈಫಲ್ಲಿ. ಎಣ್ಣೆ ನೋಡಿರಿ,
ಇಷ್ಟು ಎಣ್ಣೆ ಬಂದಿತ್ತು, ಇನ್ನೂ ಇಲ್ಲಿ ಐತೆ. ಸ್ವಲ್ಪ ಹಿಂಗೆ ಬಸಿಲಿ ಅಂತ ಬಿಟ್ಟಿದ್ದೆ ಅದನ್ನು. ಶೇಂಗಾ ಅದು ಹೂರಣ ಮಾಡಬೇಕಾದ್ರೆ ಬಂದಿರೋಂಥ ಎಣ್ಣೆ ನೋಡ್ರಿ ಇದು. ಉಂಡೆ ಕಟ್ತೀವಲ್ಲ, ಉಂಡೆ ಕಟ್ಟಬೇಕಾದ್ರೆ ಬಂದಿರೋಂಥ ಎಣ್ಣೆ ಇದು. ಇಷ್ಟೊಂದು ಹಾಕಿ ಕಲಿಸ್ದಂಗೆ ಎಣ್ಣೆ ಬಿಡಾಕತ್ಕೊಂಡ್ಬಿಡ್ತು. ಉಂಡೆ ಕಟ್ಟೋಕ್ಕೆ ಬರ್ತಿಲ್ಲ. ಉಂಡೆ ಕಟ್ಟಿದ್ರೆ ಕೈಲಲ್ಲೆಲ್ಲ ನೀರು ಹಿಡಿತೈತೆ, ಅಷ್ಟು ಎಣ್ಣೆ. ಶೇಂಗಾ ಕಾಳು ಚೆನ್ನಾಗಿತ್ತೇನೋ, ಎಣ್ಣೆ ಕಾಳಿತ್ತಂದರೆ ಆ ಥರ ಬರುತ್ತೆ ನೋಡಿರಿ. ಇಷ್ಟು ಎಣ್ಣೆ ಬಂದಿತ್ತು ನೋಡಿರಿ. ಇವಾಗ ಪಟ ಅಂತ ಎತ್ತಿಡ್ತೀನಿ ಎಲ್ಲ ನೋಡೋಣ. ಆಮೇಲೆ ಎಣಿಸ್ತೀನಿ, ಸ್ವಲ್ಪ ಹಾರ್ಕೋಬೇಕು ಇವು ಎಷ್ಟಾಗ್ಯಾವ ಅಂತೇಳಿ. ಒಂದು ಅಂದಾಜು ಒಂದು 40-45 ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಆಮೇಲೆ ಎಣಿಸಿದ ಮೇಲೆ ಅಪ್ಡೇಟ್. ಫೈನಲಿ ಎಲ್ಲ ಆರಿದು. ಈಗೇನೈತಿ ತುಂಬಿಡೋಣ ಅಂತೇಳಿ ಒಂದು ಬಾಕ್ಸ್ ತೊಗೊಂಡಿದ್ದೀನಿ. ಅಲ್ಲಿ ಬಾಕ್ಸಿಗೆ ಹಾಕಿ ಇಟ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಿರಿ ಎಷ್ಟಾಗ್ಯಾವ ಅಂದ್ರೆ 45 ಹೋಳಿಗೆ ಆಗ್ಯಾವ ನೋಡಿರಿ. ಇದ್ರೊಳಗೆ ಅಷ್ಟು ಹೋಳಿಗೆ ಆಗ್ಯಾವು. ಈಗ ಇವ್ಕೂರನ್ನ ಬಾಕ್ಸಲ್ಲಿ ಹಾಕಿದ್ನಿ ಅಂತಂದ್ರೆ ಎತ್ತಿಡಕ್ಕೆ ಬರುತ್ತೆ. ನಾಳೆಗಳಿಗೆ ಕೊಟ್ಟು ಕಳ್ಸೋಕ್ಕಾಗತ್ತೆ ನೋಡಿರಿ. ಇಷ್ಟಾಗ್ಯಾವ ಹೋಳಿಗೆನೂ ದೊಡ್ಡನೇ ಮಾಡಿ, ನಾನು ಸಣ್ಣ ಏನು ಮಾಡಿಲ್ಲ ನೋಡಿರಿ. ಸಣ್ಣ ಮಾಡಿದ್ರೆ ಇನ್ನೂ ಹೆಚ್ಚಿಗೆ ಆಗ್ತಿದ್ವು ಅನ್ಸುತ್ತೆ. ಒಂದು 50-55 ಹೋಳಿಗೆ ಆಗ್ತಿದ್ವೇನೋ ಒಂದು kg ಶೇಂಗಾಕ್ಕೆ. ಅದು ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡಿದ್ದೀನಿ, ತೀರಾ ಅಂತ ಏನು ದಪ್ಪ ಇಲ್ಲ, ಸ್ವಲ್ಪ ಮೀಡಿಯಮಾಗಿ ಮಾಡಿದ್ದೀನಿ. ಚೆನ್ನಾಗಿ ಬಂದ, ಸಖತ್ತಾಗಿದೆ. ನಾನು ಬಂದ ತಕ್ಷಣ ಟೇಸ್ಟ್ ಮಾಡಿ ನೋಡಿ ಹೇಳಿಬಿಟ್ಲೆ. ಈಗ ಆಲ್ರೆಡಿ ತಿನ್ಕೊಂಡ್ಲು ಅವಳು. ತಿನ್ಕೊಂಬಿಟ್ಟು ಹೇಳಿದ್ಲು, ಅಮ್ಮ ಸೂಪರಾಗಿ ಬಂದ ಮಮ್ಮಿ ಅಂತೇಳಿ. ಬರೀ ಇವಾಗ ಬಾಕ್ಸಿಗೆ ಹಾಕಿಬಿಡೋಣ ಪಟ. ಈಗ ಒಂದು ಸ್ವಲ್ಪ ಒಂದೊಂದು ಸಣ್ಣ ಆಗ್ಯಾವ ನೋಡಿರಿ. ಇವನ್ನ ಮನೆಗೆ ತೆಗೆದೀನಿ, ಸ್ವಲ್ಪ ಒತ್ತೇವಲ್ಲ ಅಂಥೇಳಿ ಸ್ವಲ್ಪ ಇಕ್ಕರು ನೋಡಿರಿ. ಒಂದಿಷ್ಟು ಒತ್ತೇವು, ಇಲ್ಲ ಇದು ಒತ್ತಿಲ್ಲ, 3 ಒತ್ತೇವು, 3 ಹೋಳಿಗೆ ಒತ್ತೇವು. ಇವು ಒಂದಿಷ್ಟು ಮನೆಗೆ ತಿನ್ನೋಕೆ ಬರ್ತಾವೆ ಅಂತ ತೆಗ್ದೀನಿ. ಇವಿಷ್ಟು ಪ್ಯಾಕ್ ಮಾಡ್ತೀನಿ ಅವಳಿಗೆ. ನೋಡಮ್ಮ ಎಷ್ಟು ಮಾರ್ಕೊಂಬರ್ತಾಳೆ ಅಂತೇಳಿ. ನೀನು ಏನು ಮಾಡತ್ತಿ? ಇವು ಬಳೆದು ಸ್ಟೋನು ಡಿಸೈನ್ ಹೆಂಗೈತಿ, ಯಾಕೆ ಇಯರಿಂಗ್ಸು ಇದು ಯಾವ ಥರ ಮ್ಯಾಚ್ ಆಗುತ್ತೆ ಅಂತ ನೋಡೋದಕ್ಕೆ ಬ್ಯಾಂಗಲ್ಸ್ ತೊಗೊಂಡು ನೋಡ್ರಿ ಬನ್ನಿ. ಬೆಳೆ ಕಡಿತೈತಿ ಕೆಳಗೆ ಹೆಂಗದ ಅಂತ. ಇಲ್ಲೇ ಪಕ್ಕದ ಮನೆಯವರು ವ್ಯಾಪಾರ ಸ್ಟಾರ್ಟ್ ಮಾಡ್ಕೊಂಡವ್ರು ನೋಡ್ರಿ. ಇದ್ರದ್ದು ಇದು ಏನಂತಿದೆ, ಆರ್ಟಿಫಿಷಿಯಲ್ ಜ್ಯುವೆಲರಿದು ವ್ಯಾಪಾರ. ಮೊನ್ನೆ ಹೋಗಿದ್ದೆ, ಹಾಗಾಗಿ ನಾನು ಒಂದು ಜೊತೆ ಬಳೆ ತೊಗೊಂಬಂದೆ. ಅವನ್ನ ನಂಗೆ ನಾಳೆ ಫಂಕ್ಷನಿಗೆ ಬೇಕಲ್ಲ, ಹಂಗಾಗಿ ಅದನ್ನ ಹಾಕ್ಕೊಳ್ಳೋಣ ಅಂತ ನೋಡ್ತಿದ್ದಾಳೆ. ಅದೇ ಹಾಕೊಂತೀಯ? ಸರಿ ಹಾಕು. ಬರುತ್ತೆ ನಿನ್ನ ಕೈಗೆ, ಆಗುತ್ತೆ, ಟೈಟ್ ಆಗಲ್ಲ, ಇದು ಲೂಸ್ ಆಗಲ್ಲ. ನಂದು ಒಂದೇ ಸೈಜ್ ಆಗ್ಬಿಟ್ಟೈತೆ ನೋಡ್ರಿ ಇವಾಗ. ನನ್ನ ಕೈಗೆ ನೋಡು, ಹಿಂಗೆ ಬಿಡು, ಲೂಸ್ ಆಗಲ್ಲ. ನನ್ನ ಕೈಗೆ ಹಾಕಿ ನೋಡೋಣ. ನಿನ್ನ ಕೈ ಹಾಕೋಕ್ಕೆ ಭಯ ನನಗೆ. ಬಳೆ ಹಾಕು, ಅದಕ್ಕೇನು ಮಾಡುತ್ತೆ, ಈ ಥರದ ಬಳೆಗಳೆಲ್ಲ ಹಾಕೋಕ್ಕೆ. ನನ್ನ ಕೈಗೂ ಅಷ್ಟೇ ಚೆನ್ನಾಗಿ ಕಾಣಿಸುತ್ತೆ. ಚೆನ್ನಾಗೈತಿ ಬಳೆ, ನಂಗೆ ಇಷ್ಟ ಆಯ್ತು, ಅದಕ್ಕೆ ತೊಗೊಂಡೆ. ಲಕ್ಷ್ಮಿ ಪ್ಯಾಟ್ರನ್ ಐತೆ. 2 ಹಾಕಿದ್ರೆ ಹೆಂಗೆ ಕಾಣಿಸುತ್ತೆ? ಚೆನ್ನಾಗೈತೆ ನೋಡ್ರಿ, ಚೆನ್ನಾಗಿ ಕಾಣಿಸುತ್ತೆ. ಇದು ಹಾಕೊಂಡಾಗ ಚೆನ್ನಾಗಿ ಅನ್ಸುತ್ತೆ ಬಹುಶಃ. ಚೆನ್ನಾಗಿ ಕಾಣಿಸುತ್ತೆ. ನನಗೆ ಹಿಂಗೆ ದೊಡ್ಡ ಹೋಗ್ತದೆ, ನಿಮ್ಗೆ ಸರಿ ಹೋಗ್ತದೆ. ನಮ್ಗೆ ಈಗ ಫುಲ್ ಸೊರಗ್ಬಿಟ್ಟು ನೋಡ್ರಿ ನಾನು. ನೋಡ್ರಿ ಹೆಂಗೆ ಬಳಿ ಹೆಂಗೆ ಇದಾಗ್ತಿದೆ ಅಂಥೇಳಿ. ಇದು ನನ್ನ ಸೈಜ್ ಅಲ್ವೇ ಅಲ್ಲ, ಇದಕ್ಕಿಂತ ಒಂದು ಸೈಜ್ ದೊಡ್ಡದಿತ್ತು ನಂದು ಬ್ಯಾಂಗಲ್ ಸೈಜ್. ಬಟ್ ಈಗ ಸಣ್ಣ ಆಗಿದ್ದೀನಲ್ಲ, ಹಾಗಾಗಿ ಇದಾಗೈತೆ. ನಂದು ಕಾಜಿನ ಬಳೆ ಸೈಜೂ ಅಷ್ಟೇ. ಮೊನ್ನೆ ಹಾಕ್ಕೊಂಡಿದ್ದೀನಿ, ಫುಲ್ ಹಿಂಗೆ ಮುಂದಕ್ಕೆ ಬೀಳ್ತಿದ್ದಾವೆ ಬಳೆಗಳು ಬಂದು. ಅವಾಗ ಅಂದ್ಕೊಂಡೋಯ್ತು, ಎಷ್ಟೊಂದು ಇದಾಯ್ತಲ್ಲಪ್ಪ ಅಂತ ನಂಗೆ ಅನಿಸ್ತು. ನನಗೆ ಇವು ಹಂಗೆ ಆಗಿದೆ ನೋಡಿ. ಅಂದರೆ ಮುಂಚೆ ಇದ್ನಲ್ಲ ಆ ಸೈಜಿಗೆ ಅದು ಓಕೆ ಇದ್ದಾವೆ. ಇವಾಗ ಸ್ವಲ್ಪ ಹಿಂಗೆ ಇದಾದಂಗೆ ಆಗ್ತಾವೆ. ಈಗ ನನ್ನ ಸೈಜು ಸೇಮ್ ಆಗೈತೆ. ಡ್ರೆಸ್ಸಿಂದ ಹಿಡ್ದು, ಬಳೆಯಿಂದ ಹಿಡ್ದು ಪ್ರತಿಯೊಂದು ಎಲ್ಲನೂ ನನ್ನ ಸೈಜು ನನ್ನ ಸೈಜು ಸೇಮ್. ತಗೋ ನೈನಾ, ಬಿಚ್ಕೊ ನಾನು ವಾಕ್ ಹೋಗ್ತೀನಿ. ವಾಕ್ ಹೋಗ್ಬರ್ತೀನಿ, ಬಿಚ್ಕೊಂಡು ಅದನ್ನ ಎತ್ತಿಟ್ಬಿಟ್ಟು ದೀಪ ಹಚ್ಚು ಫಸ್ಟ್ ದೇವ್ರ ಮುಂದೆ. ಅದಕ್ಕೆ ಯಾವ್ದು ಮ್ಯಾಚ್ ಆಗುತ್ತೆ ಹೇಳ? ಏನು ನಾನು ಬೆಳಿಗ್ಗೆ ನೋಡ್ತೀನಿ, ಅಲ್ಲಿ ಜುಮ್ಕಿ ಐತ್ಲ, ಅಲ್ಲಿ ಮಾಡ್ಕೊತೀವಿ ನಾಳೆಗೆ ತೊಗೊಂಡೋಗೋಕ್ಕೆ. ಏನಂದು ಏನಂತೀರ, ಆಸ್ತಿ 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 ನಯನಂದ ಆಸ್ತಿ. ಇದು ನೋಡ್ರಿ ನೆಕ್ಲೆಸ್ ಚೆನ್ನಾಗಿತ್ತು, ನಂಗೆ ಇಷ್ಟ ಆಗಿ ತೊಗೊಂಡಿದ್ದೆ ಇದನ್ನು.
ಬಟ್ ನಾನು ಒಂದಿನ ವೇರ್ ಮಾಡಿ ಇದೆಲ್ಲ ಇದು ಹೋಗುತ್ತೆ ಕಣಮ್ಮ. ಇದು ಒಳ್ಳೆ ಪಿಂಕಿಶ್ ಐತೆ, ಇದು ಒಳ್ಳೆ ಹಿಂಗೈತೆ. ಕರೆಂಟ್ ಹೋಯ್ತು ಬಂತು ಕಾಣಿಸಲ್ಲ ನಿಮಗೆ, ಬ್ಲರ್ ಆಗುತ್ತಾ? ಲಕ್ಷ್ಮೀದು ಐತಿದು ಫುಲ್ಲು ಕಾಣಿಸ್ತಾ ಇಲ್ಲಪ್ಪ ಯಾಕೋ. ಇವಾಗ ಒಂಚೂರು ಕಾಣಿಸುತ್ತೆ ನೋಡಲಿಕ್ಕೆ. ಫುಲ್ ಲಕ್ಷ್ಮೀದನೇ ರೌಂಡ್ ಬಂದಿತ್ತೆ. ಭಾಳ ವರ್ಷ ಆಯ್ತು ಇದನ್ನು ತೊಗೊಂಡು ನಾನು, ಬಟ್ ಜಾಸ್ತಿ ಯೂಸ್ ಮಾಡಿಲ್ಲ. ನೈನಾನೇ ಜಾಸ್ತಿ ಯೂಸ್ ಮಾಡಿದ್ದು. ನಾನಂತೂ ಒಂದೇ ಒಂದು ಸತಿ ಹಾಕಿದ್ದೀನಿ ಅನ್ಸುತ್ತಲ್ವ, ಒಂದೇ ಒಂದು ಸತಿ ವೇರ್ ಮಾಡಿದ್ದೀನಿ ನೋಡಿ. ಜಾಸ್ತಿ ಇದು ವೇರ್ ಮಾಡಿ ಅದನ್ನು ಒಂದೇ ಸತಿನೇ ವೇರ್ ಮಾಡಿರೋದು. ಇದು ಸಕ್ಕದಾಗಿದೆ. ಇದು ಮಾತ್ರ ಸಿಕ್ಕಾಬಡೆ ಇಷ್ಟ ಆಗೈತೆ ನೋಡ್ರಿ. ಇದು ಓಪನ್ ಮಾಡೇನ ಕೇಳ್ಕೊತ್ಕೊಳ್ಳಿ, ಓಪನ್ ಮಾಡಿ ತೋರಿಸ್ತೀನಿ ಬರ್ರಿ ಫ್ರೆಂಡ್ಸ್. ನನ್ನ ಹತ್ರ ಏನಿದಾವೆ ಅಂತೇಳಿ. ನಂದು ಆಸ್ತಿ ಇದು. ಇದು ಬಂದು ಜಡೆಬಿಲ್ಲೆ. ನೈನ ಅವಾಗೆಲ್ಲ ಭರತನಾಟ್ಯಂಗೆ ಹೋಗ್ತಿದ್ಲಲ್ವ, ಹಂಗಾಗಿ ಆ ಟೈಮಲ್ಲಿ ಎಲ್ಲ ಇಕ್ಕರು ನಾನು ಜೋಡಿಸಿಟ್ಟಿದ್ದು. ಇದು ಅಂದರೆ ಆವಾಗ ಬೇಕಾಗಿ ತೊಗೊಂಡಿರೋಂಥದ್ದು. ಬಿಟ್ಟರೆ ಈಗೇನು ತೊಗೊಂಡಿಲ್ಲ ನಾನು ಇತ್ತೀಚೆಗೆ. ನಾನು ಏನೋ ಹಾಕೋದೇ ಇಲ್ಲ ನೋಡ್ರಿ ಹೆಂಗೈತಿ. ಗೋಲ್ಡ್ ಮುಂದೆ ನಿಲ್ಲು ಇದು, ಅಷ್ಟು ಚೆನ್ನಾಗೈತೆ. ಗೋಲ್ಡ್ ಇದ್ರ ಮುಂದೆ ನಿಲ್ಲು ಅಷ್ಟೇ. ಯಾರು ಇದನ್ನು ಆರ್ಟಿಫಿಷಿಯಲ್ ಅಂತ ಅನ್ನೋದೇ ಇಲ್ಲ ನೋಡ್ರಿ. ನಾನೇ ಇದನ್ನು 2 ಸತಿ ವೇರ್ ಮಾಡಿದ್ದೀನಿ ಫಂಕ್ಷನ್ಗಳಲ್ಲಿ. ನನಗೆ ಕೇಳಿದ್ದಾರೆ ಗೋಲ್ಡ್ ಇದು ಅಂತೇಳಿ. ಬಟ್ ಈ ಡಿಸೈನ್ ನೋಡೇ ನಾವು ತಿಳ್ಕೊಬೇಕು ಅಷ್ಟೇ. ಅದು ಬಿಟ್ಟರೆ ಈ ಪೆಂಡೆಂಟ್ ನೋಡಿದ್ರಂತೂ ಗೊತ್ತೇ ಆಗೋಲ್ಲ ಇದು ಗೋಲ್ಡಾ ಇಲ್ಲ ಆರ್ಟಿಫಿಷಿಯಲಾ ಅಂತೇಳಿ. ಫುಲ್ ಗೋಲ್ಡ್ ಥರನೇ ಕಾಣಿಸುತ್ತೆ. ಯಾಕೋ ವಿಡಿಯೋ ಸಪೋರ್ಟೇ ಮಾಡ್ತಾಯಿಲ್ಲ ತೋರ್ಸೋಕ್ಕೆ. ಇದನ್ನು ನೋಡಿದಾಗ ಸ್ವಲ್ಪ ಅನ್ನಿಸ್ತಿರ್ಬೋದೇನೋ, ಅಂದ್ರೆ ನೋಡೋಕೆ ಹಂಗೆ ಅನಿಸಲ್ಲ. ಬಟ್ ಇದು ಗುಂಡು ಪ್ಯಾಟ್ರನ್ ಇಲ್ಲ. ಇಲ್ಲಿ ಒಳಗಡೆ ಇದೈತೆ ನೋಡಿರಿ. ಹಿಂದ್ಗಡೆ ಇದು ಬರುತ್ತೆ, ತೋರಿಸ್ತೀನಿ. ಹಿಂದ್ಗಡೆ ಹಿಂಗೈತೆ. ಈ ಥರ ಹೋಲ್ ಐತೆ ಹಿಂದ್ಗಡೆ. ಮುಂದ್ಗಡೆ ಗುಂಡು ಪ್ಯಾಟ್ರನು. ಹಿಂಗೈತೆ ನೋಡ್ರಿ. ಸಕ್ಕತ್ತಾಗೈತಿ. ಎಲ್ಲರೂ ಇಷ್ಟಪಟ್ಟರು ಇದನ್ನು. ಸ್ಟಾರ್ಟಿಂಗಲ್ಲಿ ನಾನು ತೊಗೊಂಡಾಗ ಭಾಳ ದಿವಸ ಆಯಿತು ಆದ್ರೆ ತೊಗೊಂಡು. ಇದೊಂದು ಇವೆರಡು ಒಟ್ಟಿಗೆ ತೊಗೊಂಡಿದ್ದೆ ನಾನು. ಇದೊಂದು ಲಾಂಗ್ ಹಾರ, ಇದೊಂದು ನೆಕ್ಲೆಸ್, 2 ಒಟ್ಟಿಗೆ ತೊಗೊಂಡಿದ್ದೆ. ಭಾಳ ವರ್ಷ ಆಯಿತು, ಆದರೂ ಒಂಚೂರು ಕಲರ್ ಶೇಡ್ ಆಗಿಲ್ಲ, ಏನೂ ಇಲ್ಲ. ಬಟ್ ರೆಗ್ಯುಲರ್ ವೇರ್ ಮಾಡಿಲ್ಲ ನಾನು, ಫಂಕ್ಷನ್ ವೇರ್ ಅಷ್ಟೇ. ಆದರೂ ಒಂದು ತಟ್ಟಗೂ ಅದು ಶೈನ್ಸನೇ ಚೇಂಜ್ ಆಗಿಲ್ಲ ನೋಡ್ರಿ. ಒಂಥರ ಹೊಳಿತಿದ್ದೀನ ಶೈನ್, ಪಳ ಅಂತ ಹೊಳಿತೈತಿ. ಅಷ್ಟು ಚೆನ್ನಾಗೈತೆ. ಇದು ಜುಮ್ಕಿದ್ದು ಇದ್ರದ್ದು ನೋಡ್ರಿ, ನೆಕ್ಲೆಸ್ಸಿನ ಜೊತೆ ಜುಮ್ಕಿ. ಇದು ಇನ್ನೊಂದು ಸೆಟ್ ಇತ್ತು, ಇದ್ರದ್ದು ಇನ್ನೊಂದು ಸೆಟ್ ಇತ್ತು. ಇಲ್ಲೈತಿ ನೋಡಿ ಇದ್ರದ್ದು ಜುಮ್ಕಿ. ಇದು ಜುಮ್ಕಿ, ಇದು ಚೆನ್ನಾಗೈತಿ. ತೋರಿಸ್ತೀನಿ ನಿಮಗೆ ಒಂದು. ಇದಕ್ಕೆ ಸೂಟ್ ಆಗುತ್ತಂತಲೇ ನಾನು ಅದನ್ನು ಬ್ಯಾಂಗಲ್ ತೊಗೊಂಡಿದ್ದು. ಎಲ್ಲಿಟ್ಟು ನಾನು ಬ್ಯಾಂಗಲ್ ಅದು ತಂಬ, ಇಲ್ಲಿ ತಂಬ. ಹಾಕ್ಕೊಂಡೆ ಕೈಗೆ? ಅಲ್ಲ, ಕೈಗೆ ಹಾಕ್ಕೊಂಡೆ ಏನಂದೆ ಮತ್ತೆ? ಎಲ್ಲಿದ್ದಾವು? ಹೊರಗೆ ಇಟ್ಲಂತ ನೋಡ್ರಿ ನೈನವ. ಇದು ಲಕ್ಷ್ಮಿ ಐತಿ. ಬಟ್ ನಿಮ್ಗೆ ಯಾಕೋ ಅದು ಕ್ಯಾಪ್ಚರ್ ಆಗ್ತಾಯಿಲ್ಲ ವಿಡಿಯೋ, ಹತ್ರದಿಂದ ಯಾಕೋ ತೊಗೊತಾ ಇಲ್ಲ. ನೋಡಿರಿ, ಹತ್ತಿರದಿಂದ ಕ್ಯಾಪ್ಚರ್ ಮಾಡಲ್ಲ, ದೂರಿಂದನೇ ಕ್ಯಾಪ್ಚರ್ ಮಾಡುತ್ತೆ. ಹತ್ತಿರ ಬಂದಾಗ ಬ್ಲರ್ ಆಗುತ್ತೆ. ಲಕ್ಷ್ಮಿ ಐತಿ, ಬಟ್ ನೀಟಾಗಿ ಕ್ಯಾಪ್ಚರ್ ಆಗ್ತಾಯಿಲ್ಲ. ಇದನ್ನು ಲಕ್ಷ್ಮಿ ಮತ್ತು ಇದನ್ನು ಲಕ್ಷ್ಮಿ ಐತಿ ನೋಡಿರಿ ಮುಂದೆ. ಇದನ್ನು ಲಕ್ಷ್ಮಿ ಐತಿ, ಮತ್ತು ಇದು ಲಕ್ಷ್ಮಿದೇ ನೆಕ್ಲೆಸ್ದು. ಫುಲ್ ಲಕ್ಷ್ಮಿನೇ ಐತಿ. ಹಾಗಾಗಿ ಇದು ಒಂದು ಸಟ್ಟು ಪೂರ್ತಿ ಆಗುತ್ತೆ ಅಂಥೇಳಿ ಅದನ್ನು ತೊಗೊಂಡು. ಅದು ಲಕ್ಷ್ಮಿ ಐತಿ ನೋಡಿರಿ ಬಳಿ. ಫುಲ್ ಲಕ್ಷ್ಮಿದೇ ಬಂದೈತೆ ಅದ್ರೊಳಗೆ. ಹಂಗಾಗಿ ಎಲ್ಲದಕ್ಕೂ ಸೂಟ್ ಆಗುತ್ತೆ ಅಂಥೇಳಿ ತೊಗೊಂಡಿದ್ದೆ. ಅದು ನನ್ನ ಜೊತೆ ತಂದು ನೋಡ್ರಿ ನನ್ನ ಬಳೆ. ಇದನ್ನ ಅಷ್ಟೇ ಹತ್ತಿರದಿಂದ ಅಷ್ಟು ಕ್ಯಾಪ್ಚರ್ ಆಗೋಲ್ಲ, ದೂರಿಂದನೇ ತೋರಿಸ್ತೀನಿ ನೋಡಿರಿ. ಇಲ್ಲಿ ನೋಡಿರಿ ಲಕ್ಷ್ಮಿ ಐತಿ. ಇದಕ್ಕೆ ಮ್ಯಾಚ್ ಆಗುತ್ತೆ ಅಂಥೇಳಿ ತೊಗೊಂಡೆ ನಾನು ಇದನ್ನು. ಒಂದು ಸಟ್ ಥರ ಆಗುತ್ತೆ ಪೂರ್ತಿ ಅಂಥೇಳಿ. ಬಟ್ ಕಲರ್ ಒಂಚೂರು ಇದು ಆವಾಗಿನ ಕಲರ್ ನೋಡಿರಿ. ಒಂಥರ ಇದು ಈಗೆಲ್ಲ ಬ್ಲ್ಯಾಕ್ ಪಾಲಿಷ್ ಬಂದೈತಿ, ಅವಾಗ ಇದು ಸ್ವಲ್ಪ ರೆಡ್ ಪಾಲಿಷ್ ಐತಿ. ಯಾಕೋ ಫುಲ್ ಸಪೋರ್ಟೇ ಮಾಡ್ತಾಯಿಲ್ಲಪ್ಪ ವೀಡಿಯೋ. ಅದೊಂಥರ ಬ್ಲ್ಯಾಕ್ ಪಾಲಿಶು, ಇದೊಂಥರ ರೆಡ್ ಪಾಲಿಶು. ಪಾಲಿಶ್ ಒಂದು ಸ್ವಲ್ಪ ಚೇಂಜ್ ಅಂತ ಅನಿಸುತ್ತೆ. ಬಿಟ್ಟರೆ ಲಕ್ಷ್ಮಿದೆಲ್ಲ ಮ್ಯಾಚ್ ಆಗುತ್ತೆ. ಅವಾಗ ನನ್ನ ಹತ್ರ ನೆಕ್ಲೆಸ್ ಇರಲಿಲ್ಲ, ಹಾಗಾಗಿ ಇದನ್ನು ತೊಗೊಂಡಿದ್ದೆ ನಾನು. ಆಮೇಲೆ ನಾನು ಗೋಲ್ಡಲ್ಲೇ ಮಾಡಿಸ್ಕೊಂಡೆ. ಆವಾಗ ಇದನ್ನು ಜಾಸ್ತಿ ಯೂಸ್ ಮಾಡೇ ಇಲ್ಲ ನೋಡಿರಿ. ಮಾಡಿದ್ದೀನಿ, ಒಂದು 2-3 ಸತಿ ಯೂಸ್ ಮಾಡಿದ್ದೀನಿ. ಇದ್ರ ಸೆಟ್ಟು ಇದನ್ನು ನೈನನ್ಗೆ ಡ್ಯಾನ್ಸಿಗೆ ತೊಗೊಂಡಿದ್ದೆ ಅಂತ ಅನ್ಸುತ್ತೆ ನೋಡಿರಿ. ಆಲ್ಮೋಸ್ಟ್ ಅಲ್ಲಿ ನೈನನ್ ಡ್ಯಾನ್ಸಿಗೆ ತೊಗೊಂಡಿರೋದು ಜಾಸ್ತಿ. ಇದು ಪೇರು ಕರೆಕ್ಟ್. ಇಲ್ಲೈತೆ ನೋಡಿರಿ. ಇದನ್ನು ಲಕ್ಷ್ಮಿ ಪೆಂಡೆಂಟೆ.
ಬಟ್ ಇದನ್ನು ತೊಗೊಂಡಂತೂ ಭಾಳ ವರ್ಷ ಆಯಿತು. ಹತ್ತತ್ರ ಒಂದು 8 ವರ್ಷ ಆಯಿತು ಅಂದ್ಕೊತೀನಿ ನೋಡ್ರಿ. ಅವಾಗಿಂದಿದು 8 ವರ್ಷದ ಹಿಂದಿಂದಿದು. ಸ್ಟಾರ್ಟಿಂಗ್ ನನಗೆ ಭರತನಾಟ್ಯಮ್ಗೆ ಹಾಕಿದ್ದೆ, ಅವಾಗ ತೊಗೊಂಡಿದ್ದೆ. ಇದನ್ನು ಅಷ್ಟೇ, ಇದನ್ನು ಭಾಳ ವರ್ಷದ. ಇತ್ತೀಚೆಗೆ ಈ ಒಂದು 4-5 ವರ್ಷನಾಗಂತೂ ನಾನು ಏನೋ ಆರ್ಟಿಫಿಷಿಯಲ್ ದುಡ್ಡೇ ಹಾಕಿಲ್ಲ. ಇದೇ ಒಂದು ಬ್ಯಾಂಗಲ್ ನೋಡಿರಿ, ಈಗ ತೊಗೊಂಡಿದ್ದು ಇದೇ ಒಂದು ಬ್ಯಾಂಗಲ್ಲು. ಬಿಟ್ಟರೆ ಆರ್ಟಿಫಿಷಿಯಲಿಗೆ ದುಡ್ಡೇ ಹಾಕಿಲ್ಲ. ಮುಂಚೆ ತೊಗೊಂಡಿರೋವು ಇವೆಲ್ಲ ಭಾಳ ದಿನ ಆಯಿತು ಆಲ್ರೆಡಿ. ನನ್ನ ಜೊತೆ ಬಳೆ ತೊಗೊಂಡಿದ್ದೆ, ಸಿಕ್ಕಾವಡೆ ಇಷ್ಟ ಆಗ್ಬಿಟ್ಟಿದ್ದು ನನಗೆ ಈ ಬಳೆಗಳು. ಭಾಳ ವರ್ಷ ಆಯಿತು. ಎಷ್ಟು ಚೆನ್ನಾಗಿ ಬಾಳಿಕೆ ಬಂದು ಅಂತಂದರೆ ಇದು ಹತ್ತತ್ರ ಒಂದು 10 ವರ್ಷ ಆಯಿತು ಅನಿಸುತ್ತೆ ಈ ಬಳೆ ತೊಗೊಂಡು ನಾನು. ಬಟ್ 10 ವರ್ಷದಿಂದ ಯೂಸ್ ಮಾಡಿದ್ದೀನಿ, ಒಂದು ಚೂರೂ ಕಲರ್ ಶೇಡ್ ಆಗಿಲ್ಲ ನೋಡಿರಿ. ನೋಡಿರಿ ಹೆಂಗಿದೆ ಅಂತೇಳಿ. ಈಗಲೂ ಗೋಲ್ಡ್ ಥರ ಕಾಣಿಸ್ತವೆ, ಅಷ್ಟು ಚೆನ್ನಾಗಿದ್ದಾವೆ. ಡೈಲಿ ರೆಗ್ಯುಲರ್ ಯೂಸ್ನೂ ಮಾಡಿದ್ದೀನಿ ನೋಡಿರಿ ಇವಕ್ಕೂರ್ನ. ಲಗ್ನ ಟೈಮಲ್ಲಿ, ಮದುವೆ ಟೈಮಲ್ಲಿ ನಮ್ಮ ಕಡೆ ಹಸಿರು ಬಳೆ ಹಾಕ್ಕೊತೀವಲ್ಲ, ಹಸಿರು ಬಳೆ ಜೊತೆಲೇ ಹಾಕೊಂಡ್ಬಿಟ್ಟಿದ್ದೆ. 5-6 ದಿನ ಹಂಗೆ ಕೈಯಲ್ಲೇ ಇತ್ತು. ಪಾತ್ರೆ ತೊಳೆದಿದ್ದೀನಿ, ಬಟ್ಟೆ ತೊಳೆದಿದ್ದೀನಿ, ಏನಾದ್ರೂ ಒಂಚೂರೂ ಕಲರ್ ಶೇಡ್ ಆಗಿಲ್ಲ. ಈಗಲೂ ಎಷ್ಟು ಚೆನ್ನಾಗಿದೆ ನೋಡಿರಿ. ಈಗಲೂ ಯಾವಾಗಲಾರು ವೇರ್ ಮಾಡ್ತೀನಿ. ಯಾವುದಕ್ಕೆ ಮಾಡೋದು ಹೇಳು? ಯಾವುದಕ್ಕಂತ ಅವರಪ್ಪ, ನಿನ್ಗೆ ಯಾವ್ದು ಇಷ್ಟ ಬೇಕು ಅದು ತಗೋ, ನಂಗೆ ಹೆಂಗೆ ಗೊತ್ತಿಲ್ಲ. ನಿನ್ಗೆ ಯಾವ್ಯಾವ ಬೇಕಾದತ್ತು. ಇದು ಬ್ರೌನಿಶ್ ಐತಿದು. ಇಲ್ಲ ಮ್ಯಾಚ್ ಆಗುತ್ತೆ ನೋಡು ಮೇಲೆ ಮ್ಯಾಚ್ ಆಗುತ್ತೆ ಚಿನ್ನಮ್ಮ. ಏನಾಗುತ್ತೆ ಮ್ಯಾಚ್ ಆಗ್ತೈತಮ್ಮ. ಒಂದು ಸ್ವಲ್ಪ ಒಂದು ತೀರಾ ಹಂಗೆ ಕಲರ್ ನೋಡಿದಾಗ ಅಷ್ಟೇ ಹತ್ತಿರದಿಂದ ಬಂದು ನೋಡಿದಾಗ ಹಂಗೆ ಅನ್ಸುತ್ತೆ. ನಿಂಗೆ ಇಷ್ಟ ಇದ್ರೆ ಹಾಕೋ, ಹೊಲಿಕೊಂಬಿಡು. ಇವ್ನ ಹಾಕೋ, ಇವ್ನ ಹಾಕೋ, ಇಲ್ಲ ಕಾಜಿನ ಬಳೆ ಹಾಕು. ನಾನೇನು ಮಾಡೋಣ, ಇರೋ ಅಷ್ಟು ನಿನಗೆ ತೋರಿಸಿದ್ದೀನಿ. ಇಲ್ಲ ಕಾಜಿನ ಬಳೆ ಹಾಕೊಂಬಿಡು ಅದ್ರ ಜೊತೆಲಿ. ತೋರಿಸಿ ಹಂಗೆ ಹಿಡ್ಕೊ ಸಾಕು, ತೋರ್ಸೋಕೆ ಏನೈತೆ ಮತ್ತೆ. ಅಯ್ಯೋ ಹಿಂಗೆ ಹಿಡ್ಕೊ ಚಿನ್ನಮ್ಮ. ನಾವು ಹಾಕೋಬೇಕು, ಕತ್ಲೆ ಆಗತ್ತೆ ನೈನಾ. ಕರೆಕ್ಟಿತ್ತು ಹಾಕೋ, ಯಾಕೆ ಈ ಥರದ್ದು ಗೋಲ್ಡಲ್ಲಿ ಮಾಡಿಸ್ಬೇಕಂತ ಅಂದ್ಕೊಂಡಿದ್ದು ನೋಡ್ರಿ. ನಾನು ಒಂದು ಸತಿ ಗೋಲ್ಡ್ ಅಂಗಡಿಗೆ ಹೋದಾಗ ತೋರಿಸಿದ್ದೆ ನಿಮಗೆ ನಾನು ವಿಡಿಯೋದಾಗ. ಅದನ್ನು ನೋಡಿ ಬಂದಿದ್ದೆ, ಆರ್ಡ್ರನ್ನೂ ಕೊಟ್ಟಿದ್ವಿ. ಬಟ್ ಚೆನ್ನಾಗಿ ಅನಿಸುತ್ತಾ? ಚೆನ್ನಾಗಿ ಅನ್ಸುತ್ತೆ ಅಣ್ಣ, ಏನೋ ಗೊತ್ತಾಗಲ್ಲ ಅಷ್ಟೊಂದದು. ಒಂದು ಸತಿ ಲಾಂಗ್ ಟೈಮ್ ವಿಡಿಯೋದಾಗ ತೋರಿಸಿ ನಾನು ನಿಮಗೆ. ಅದು ತೆಗೆದ್ಬಿಡು ಅದನ್ನು. ಅದು ಯಾಕೆ ಹಂಗೆ ಇಟ್ಕೊತೀಯ ಬಳೆ? ಅದನ್ನು ಓಪನ್ ಮಾಡೋಕ್ರನ್ನ ಅದನ್ನು. ಓಪನ್ ಮಾಡಿಬಿಡು. ಯಾಕೆ ಅದು ಏನು ಇಷ್ಟ ಬಂತದು ಕವರ್ಗೆ? ಇದು ಆ ದಾರ ಕಟ್ ಮಾಡೋಕ್ಕೆ ಇಷ್ಟನು? ಅದೇ ಒಟ್ಟಿನಲ್ಲಿ ಓಪನ್ ಮಾಡಬಾರ್ದು, ಹಂಗೆ ಇರಬೇಕು. ಯಾಕೆ ವಿಡಿಯೋ ಕ್ಲಾರಿಟಿನೇ ಬರ್ತಾಯಿಲ್ಲ ಹೋಗೋದು ಚೆನ್ನಾಗಿ. ನಾನು ಅವಾಗ ಹೇಳಿದ್ದು ನೋಡಿರಿ ನಿಮಗೆ, ಅದೊಂದು ಲಾಂಗ್ ಬ್ಯಾಕ್ ವಿಡಿಯೋದಾಗ ಒಂದು ಸತಿ ಶೇರ್ ಮಾಡ್ಕೊಂಡಿದ್ದೆ ತೊಗೋಬೇಕಂತ ಹೇಳಿ. ಅದನ್ನು ಆರ್ಡ್ರನ್ನೂ ಕೊಟ್ಟಿದ್ವಿ ನಾವು. ಆಮೇಲೆ ಏನೇನೋ ಆಗಿ ಕ್ಯಾನ್ಸಲ್ ಆಯಿತು, ತೊಗೊಳ್ಳಿಲ್ಲ. ಇವೇ ಮುಖ ನೋಡಿ ಹಿಂಗಾಗೈತಿವೇ. ತೀರಾ ದಿಟ್ಟಿಸ್ ನೋಡಿದಾಗ ಗೊತ್ತಾಗುತ್ತೆ, ಹತ್ರಕ್ಕೆ ಬಂದು ನೋಡಿದಾಗ ಗೊತ್ತಾಗುತ್ತೆ ಅಷ್ಟೇ. ಅದು ಬಿಟ್ರೆ ಇನ್ನೇನು ಗೊತ್ತಾಗಲ್ಲ ಜಾಸ್ತಿ. ಅಲ್ಲಿ ಯಾರು ನಿಮ್ಮ ಹತ್ರಕ್ಕೆ ಬಂದು ನೋಡಲ್ಲ. ನೈನಾ ಡ್ಯಾನ್ಸ್ನೇ ಕೂಡ ನೋಡ್ರಿ, ಹಂಗಾಗಿ ಡ್ಯಾನ್ಸಿಗೆ ಪ್ರಿಪ್ರೇಷನ್ ಇದೆ ಈಗ. ಸರಿ ನೀನು ನೋಡ್ಕೊ, ನಿನ್ಗೆ ಯಾವ್ದು ಬೇಕಾದ ತೆಗೆದಿಟ್ಕೊ, ನಾನು ಹೋಗ್ತೀನಿ. ನಾನು ವಾಕ್ ಮಾಡ್ಕೊಂಬರ್ತೀನಿ, ಕತ್ಲೆ ಆಗುತ್ತೆ ನನಗೆ. ಫೋನ್ ಕೊಡು. ಯಾಕೆ ಫೋನ್? ಏನಕ್ಕೆ ಫೋನ್ ಮಾಡಬೇಕು? ಯಾಕೆ? ಅವ್ಳಿಗೆ ಹೇಳ್ತೀನಿ. ಸರಿ. ಡಸ್ಟ್ಬಿನ್ ಯಾರು ತರ್ತಾರೆ, ಆಮೇಲೆ ಹೇರ್ ಸ್ಟೈಲ್ ಏನೋ ಪ್ರಗತಿ ಫೋನ್ ಮಾಡೋಕೆ ಹೇಳ್ತೀನಿ. ಸರಿ ಆಯಿತು ಫ್ರೆಂಡ್ಸ್. ಈಗ ನಾನು ಹೋಗಿ ವಾಕ್ ಮಾಡ್ಕೊಂಬರ್ತೀನಿ. ವಾಕ್ ಮಾಡ್ಕೊಂಬಂದು ಮತ್ತೆ ಆಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ.